ನಮಸ್ಕಾರ, ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಪಠ್ಯದಿಂದ ಟಿಪ್ಪು ಡ್ರಾಪ್, ಕೊಡವರ ಆ ದ್ವೇಷ ಏನು? ಮತಾಂತರದ 237 ವರ್ಷ, 2019ರ ಟಿಪ್ಪು ಪತ್ರದ ರಹಸ್ಯ, ಹಲಾಲ್ ಕಟ್ ಬಡಿದಾಟ, ಮತ್ತೊಂದು ಧರ್ಮ ಸಂಕಟ. ಇದು ಟಿಪ್ಪು ಡ್ರಾಪ್ ಸ್ಟೋರಿ. ರಾಜ್ಯದಲ್ಲಿ ಹಲಾಲ್ ಕಟ್ ವರ್ಸಸ್ ಜಟ್ಕಾ ಕಟ್ ಅಭಿಯಾನ ನಡೀತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ ನಡೀತಾ ಇದೆ. ಹಿಂದೂ ಶಾಪ್ಗಳಲ್ಲೇ ಮಾಂಸ ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ವಿವಿಧ ಹಿಂದೂ ಪರ ಸಂಘಟನೆಯವರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹೇಳಿ ಕೇಳಿ ಯುಗಾದಿ ನಾಡಿದ್ದೇ ಬಂತು. ಯುಗಾದಿ ಮರುದಿನ ಹಿಂದೂಗಳ ಸಂಪ್ರದಾಯದಂತೆ ಬಾಡೂಟ ಮಾಡುವಂತ, ಅಂದ್ರೆ ಮಾಂಸದ ಊಟ ಮಾಡುವಂತ ಒಂದು ಪ್ರತೀತಿ ಇದೆ. ಆ ಸಂದರ್ಭದಲ್ಲಿ ಹಲಾಲ್ ಕಟ್ ಮಾಡಿರುವಂತ ಮಾಂಸ ತಿನ್ನಬೇಡಿ ಅಂದ್ರೆ ಅನ್ಯ ಧರ್ಮೀಯರಿಂದ, ಮುಸ್ಲಿಂ ಶಾಪ್ಗಳಿಂದ ನೀವು ಮಾಂಸ ಖರೀದಿ ಮಾಡಬೇಡಿ ಅಂತ ಒಂದು ಕೂಗು ಹೇಳ್ತು ನೋಡಿ. ಅದು ಬೇರೆ ಬೇರೆ ಸ್ವರೂಪಗಳನ್ನ ಪಡ್ಕೊಳ್ತಾ ಇದೆ. ಮೊದಲು ಹಿಜಾಬ್ ವಿವಾದ ಆಯಿತು, ಆಮೇಲೆ ವ್ಯಾಪಾರದಲ್ಲಿ ನಿರ್ಬಂಧ ಹೇರಬೇಕು ಮುಸ್ಲಿಮರಿಗೆ ಅಂತಾಯಿತು. ಇದೀಗ ಹಲಾಲ್ ಕಟ್ ವಿವಾದ ತಾರಕಕ್ಕೇರಿದೆ. ಟಿಪ್ಪು ಸುಲ್ತಾನ್ ಪಠ್ಯದ ಬಗ್ಗೆನೂ ಕೂಡ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಟಿಪ್ಪು ಪಠ್ಯಕ್ಕೆ ಬ್ರೇಕ್ ಹಾಕುತ್ತಾ ಸರ್ಕಾರ, ಅಥವಾ ಟಿಪ್ಪು ವೈಭವೀಕರಣಕ್ಕೆ ಬ್ರೇಕ್ ಹಾಕುತ್ತಾ ಸರ್ಕಾರ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಹಿಜಾಬಿಂದ ಆರಂಭ ಆಗಿರೋದು ಸದ್ಯಕ್ಕೆ ಟಿಪ್ಪು ಸುಲ್ತಾನ್ ಪಠ್ಯದಲ್ಲಿ ಬೇಕಾ ಬೇಡವಾ? ಇತಿಹಾಸ ಏನ್ ಹೇಳುತ್ತೆ? ಯಾರು ಯಾವ ರೀತಿಯಾಗಿ ಟಿಪ್ಪು ಸುಲ್ತಾನನನ್ನ ಈ ಕ್ಷಣಕ್ಕೂ ವಿರೋಧ ವ್ಯಕ್ತಪಡಿಸ್ತಾರೆ? ಇತಿಹಾಸದಲ್ಲಿ ಅದರ ಬಗ್ಗೆ ಇರುವಂತಹ ಉಲ್ಲೇಖಗಳು, ಅದರ ಜೊತೆಯಲ್ಲಿ ಸರ್ಕಾರಕ್ಕೆ ಒಂದು ಸಮಿತಿ ಈಗ ಶಿಫಾರಸನ್ನು ಕೂಡ ಮಾಡಿದೆ, ಪಠ್ಯ ಪರಿಷ್ಕರಣೆ ಮಾಡುವಂತ ಸಮಿತಿ. ಇದೆಲ್ಲ ಆಧರಿಸಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ಆ ನಿರ್ಧಾರ ಏನು? ಮುಂದಿನ ವರ್ಷದಿಂದ ಶೈಕ್ಷಣಿಕ ವರ್ಷದಲ್ಲಿ ಸಿಲೆಬಸ್ನಲ್ಲಿ ಟಿಪ್ಪು ಬಗ್ಗೆ ಯಾವ ತರ ಉಲ್ಲೇಖಗಳು ಇರುತ್ತೆ, ಇವೆಲ್ಲವೂ ಕುತೂಹಲ ಇದೆ. ಅಲ್ಲಿಗೆ ಫಸ್ಟ್ ಹಿಜಾಬಿಂದ ಸ್ಟಾರ್ಟ್ ಆಯಿತು. ಹೈಕೋರ್ಟ್ ಆದೇಶ ಕೊಡ್ತು, ಕೆಲವರು ಅದನ್ನು ಪಾಲನೆ ಮಾಡ್ತಿದ್ದಾರೆ, ಇನ್ನೂ ಕೆಲವರು ಮೊಂಡುವಾದ ಮುಂದುವರೆಸಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡ್ತೀವಿ ಅಂತ ಅರ್ಜಿ ಹಾಕೊಂಡು ಕೂತಿದ್ದಾರೆ. ಅದಾದ ಮೇಲೆ ಶುರುವಾಯಿತು ಬಾಯ್ಕಾಟ್ ಅಭಿಯಾನ. ಅಂದ್ರೆ ಹಿಂದೂ ಧಾರ್ಮಿಕ ಕೇಂದ್ರಗಳಲ್ಲಿ ಜಾತ್ರೆ, ಸಭೆ ಸಮಾರಂಭಗಳಾದ್ರೆ ಅಲ್ಲಿ ಮುಸ್ಲಿಮರಿಗೆ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ನಿರ್ಬಂಧ ಹೇರಬೇಕು ಅಂತ ಹೇಳಿ ಆಯಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಇರ್ಬೋದು, ಅವರಿಗೆಲ್ಲ ಮನವಿಯನ್ನ ಬಜರಂಗ ದಳದ ಕಾರ್ಯಕರ್ತರು ಮತ್ತೆ ಬೇರೆ ಬೇರೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕೊಡ್ತಲೇ ಇದ್ರು. ಅದಾದ್ಮೇಲೆ ಈಗ ಟಿಪ್ಪು ವಿವಾದದ ಜೊತೆಯಲ್ಲಿ ಹಲಾಲ್ ಕಟ್ ವಿವಾದ ಕೂಡ ತಾರಕಕ್ಕೇರ್ತಾ ಇದೆ. ಇನ್ನು ಈ ಹಲಾಲ್ ಕಟ್ ವಿವಾದದ ಬಗ್ಗೆ ಮಠಾಧೀಶರುಗಳು, ಸ್ವಾಮೀಜಿಗಳು ಏನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಈ ಹಲಾಲ್ ಅನ್ನುವಂತಹ ಶಬ್ದ ಶರಿಯತ್ ಕಾನೂನಿನಿಂದ ಬಂದಿರುವಂತಹದ್ದಿದೆ. ಈ ಹಲಾಲಿನ ಮುಖಾಂತರ ಕತ್ತರಿಸಿದಂತಹ ಪ್ರಾಣಿಯ ಮಾಂಸವನ್ನೇ ತಿನ್ನಬೇಕು ಅನ್ನುವಂತಹ ಒಂದು ಸಂದೇಶ ಮುಸ್ಲಿಮರಿಗಾಗಿ ಕೊಟ್ಟಿರುವಂತಹದ್ದಿದೆ. ಹಲಾಲಿಗೂ ಮತ್ತು ಹಿಂದೂಗಳಿಗೂ ಯಾವುದೇ ಸಂಬಂಧ ಇಲ್ಲ. ಹಲಾಲ್ ಅಂಗಡಿಯಲ್ಲಿ ನೀವೇನಾದ್ರೂ ಹೋಗಿ ಮಾಂಸವನ್ನ ಖರೀದಿ ಮಾಡಿದರೆ ಅದು ಹಿಂದೂ ವಿರೋಧಿ ಶಕ್ತಿಗಳ ಕೈ ಬಲಪಡಿಸಿದ ಹಾಗೆ ಆಗುತ್ತೆ, ಹಾಗೂ ಹಿಂದೂಗಳಿಗೆ ದ್ರೋಹ ಬಗೆದ ಆಗುತ್ತೆ. ಹಿಂದೂ ಜನಜಾಗೃತಿ ಸಮಿತಿಯವರು ಹಮ್ಮಿಕೊಂಡಿರುವಂತಹ ಹಲಾಲ್ ಮಾಂಸದ ವಿರುದ್ಧ ಹೋರಾಟಕ್ಕೆ ಶ್ರೀರಾಮ ಸೇನೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತೆ ಅನ್ನುವಂಥದ್ದನ್ನ ನಿಮ್ಮ ಧರ್ಮವನ್ನ, ನಿಮ್ಮ ಧರ್ಮಜರನ್ನ ನೀವು ಬೆಳೆಸದೆ ಹೋದ್ರೆ, ಆರ್ಥಿಕವಾಗಿ ನೀವು ಬೆಳೆಸದೆ ಹೋದ್ರೆ, ನೀವು ಈಗಲೂ ತಗೊಂಡೋಗಿ ಅಲ್ಲಿ ಹಲಾಲ್ ಕೊಡ್ತಾ ಇದ್ದೀರಾ ಅಂತಂದ್ರೆ, ಹಲಾಲ್ ಅನ್ನೋದು ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಹಾಸ್ಪಿಟ್ಲಿಗೆ ಹಲಾಲ್ ಅಂತ ಹೆಸರಿಟ್ಕೊಳ್ಳೋ ಮಟ್ಟಕ್ಕೆ ಬಂದಿದೆ. ನೀವು ನಮ್ಮನ್ನು ಸ್ವೀಕರಿಸಲ್ಲ, ನಾವು ಯಾಕೆ ಸ್ವಾಮಿ ನಿಮ್ಮನ್ನು ಸ್ವೀಕರಿಸಬೇಕು? ಈ ಪ್ರಶ್ನೆ ಇವತ್ತಿಗೆ ಬಂದಿರೋದು. ಜಾತ್ರೆಯಲ್ಲಿ ಕುಂಕುಮ ಬಳೆ ಮಾರೋ ವಿಷಯ ಅಲ್ಲ ಇದು ತುಂಬ ದೊಡ್ಡ ವಿಷಯ. ಭಾರತ ದೇಶ ಜಾಗೃತವಾಗಬೇಕು. ಇಲ್ಲಿ ಬರ್ತಕ್ಕಂಥ ಬಹಳಷ್ಟು ಲಾಭಗಳು ಭಯೋತ್ಪಾದನೆಗೆ ಹೋಗ್ತಾ ಇದೆ. ಕುರಿ ಸಾಕೋರು ನಾವು, ಕುರುಬರು, ಯಾದೂರು, ಗೊಲ್ರು, ಇವರೇ ಕುರಿಗಳ ಹಿಂಡು ಸಾಕೊಂಡು ಹೋಗುವಂಥದ್ದು. ಅದನ್ನು 2,000, 3,000, 4,000 ಕೊಟ್ಟು ತಗೊಂಡು ಇವರು 1,000 ಗಟ್ಟಲೆಗೆ ಮಾಂಸ ಮಜ್ಜನವನ್ನು ಮಾರಿ ಲಾಭ ಗಳಿಸ್ತಾ ಇರೋರು ಯಾರು? ಆ ಕಾರಣವಾಗಿ ಹಿಂದೂಗಳು ಜಾಗೃತರಾಗಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕೊಡವ ಸಮುದಾಯದ ಜನರಿಗೆ ಟಿಪ್ಪು ಮೇಲೆ ಸದಾ ಸಿಟ್ಟಿದೆ. ದೇವಸ್ಥಾನಗಳನ್ನ ಧ್ವಂಸ ಮಾಡಿದಂತ ಆರೋಪಗಳನ್ನ ಈಗಲೂ ಮಾಡ್ತಾರೆ ಕೊಡವರು. ಈ ಬಗ್ಗೆ ಕೊಡವರ ಅಭಿಪ್ರಾಯ ಹೇಗಿದೆ ನೋಡಿ. ಸಾಕಷ್ಟು ಹತ್ಯಾಕಾಂಡಗಳನ್ನ, ಅರಮನೆ ಪಿತೂರಿ,
ಮೂಲಕ ನಾಲ್ನಾಡು ಅರಮನೆ ಮತ್ತು ಮಡಿಕೇರಿ ಕೋಟೆಯಲ್ಲಿ ಕೂಡ ಸಾಕಷ್ಟು ಅವರದು ದೌರ್ಜನ್ಯ ನಡೆದಿದೆ. ಯಾವ ದೇವಟಪರಂಬ ಹತ್ಯಾಕಾಂಡದಿಂದ ಜನವಸತಿ ಇಲ್ಲದಾಗಿ ಅಲ್ಲಿಗೆ ಬೇರೆಯವ್ರನ್ನ ಜಮೆ ಮಾಡಿದ್ರು ಆ ಫಲಾನುಭವಿ ಸಮುದಾಯ ಇವತ್ತು ಕೊಡವರ ಅಸ್ತಿತ್ವವನ್ನು ನಿರಾಕರಣೆ ಮಾಡೋದು ಕೊಟ್ಟಿದೆ. ಆ ಹತ್ಯಾಕಾಂಡದ ಸಮಗ್ರ ಚಿತ್ರಣ ಅನಾವರಣ ಆಗಬೇಕು. ಈಗಾಗಲೇ ಡಾಕ್ಟರ್ I.M. ಮುತ್ತಣ್ಣವರು ಟಿಪ್ಪು ಎಕ್ಸ್ರೈಡ್ ಪುಸ್ತಕ ಬರೆದಿದ್ದಾರೆ. ಅದನ್ನೆಲ್ಲವನ್ನ ಪಠ್ಯಕ್ರಮದಲ್ಲಿ ಅಳವಡಿಸಬೇಕು. ಏನು ಆಗಿದೆ, ಕೊಡವ ಸಮುದಾಯಕ್ಕೆ ಏನಾಗಿದೆ ಅಂತ ಹೇಳ್ಕೊಂಡು ಅದು ಅನಾವರಣ ಆಗಬೇಕಾಗಿದೆ. ನಮ್ಮ ಹಿಂದೂ ದೇವಾಲಯ ಮುಖ್ಯ ಗುರಿ ಇಟ್ಟುಕೊಂಡು ಅದು ಪುಣ್ಯಕ್ಷೇತ್ರ. ಈ 2 ಆನೆಗಳು ಇಲ್ಲಿ ಸಾಕ್ಷಿ. ಯಾಕಂತೇಳಿದ್ರೆ ಇದನ್ನು ಎಷ್ಟೋ ಜನ ಬಂದರು, ಅದನ್ನು ಸರಿ ಮಾಡಿ ಕೊಡ್ತೇವೆ. ಶಿಲ್ಪಿಗಳೇ ಬಂದು ನೋಡಿದ್ದಾರೆ. ಅಂದರೆ ಕಾರ್ಕಳದಿಂದ ಅಲ್ಲಿಂದಲ್ಲ ನಾವು ಸ್ವಾಮಿ ಭಿನ್ನವಾಗಿದ್ದಲ್ಲ, ಯಾಕೆ ಇಲ್ಲಿ ಇಟ್ಟಿರ್ತೀರಿ, ಆದ ಕಡೆಯಿಂದ ನಾವು ಸರಿಯಾಗಿ ಜೋಡಣೆ ಮಾಡಿ ಒಳ್ಳೆಯೊಂದು ಶಿಲೆಯನ್ನು ನಾವು ಕೊಡ್ತೇವೆ ಅಂತ ಹೇಳುವಾಗ ಹಾಗೆ ಊರವರೆಲ್ಲ ಬಂದು ಸೇರಿದ್ದಾರೆ. ಬೇಡ ಸ್ವಾಮಿಗಳೇ, ಇದು ಯಾಕೆ ಅದನ್ನು ದಾಖಲಾತಿಗೆ ಬೇಕು ನಮಗೆ. ಟಿಪ್ಪು ಇಲ್ಲಿ ಬಂದು ದಾಳಿ ಮಾಡಿದಂತೆ, ಹಾಗೆ ಚಕ್ರಕೋಟೆ ಅಂತೇಳಿ ಉಂಟು, ಅಲ್ಲಿ ಸಂಗಮದಲ್ಲಿ ಒಂದು ಕೋಟೆ ಇದೆ, ಅಲ್ಲಿಂದ ದಾಳಿ ಮಾಡಿದಂತೆ ಬಂದುಬಿಟ್ಟು ಒಳಗೆ ನುಗ್ಗಿಬಿಟ್ಟು ಈ ತುಂಬಿಕೈಯನ್ನು 2 ಎಲ್ಲೆಲ್ಲ ಅವನಿಗೆ ಕಣ್ಣಿಗೆ ದೋಚಿದೆ ಎಲ್ಲ ಕಟ್ಟು ಮಾಡಿಕೊಂಡು ಹೋಗುವುದು. ಅಂದರೆ ಪುಣ್ಯಕ್ಷೇತ್ರವನ್ನು ಉಳಿಸಬಾರದು ಅಂತೇಳಿ ಆ ಕಾಲದಿಂದಲೇ ನಾಶ ಮಾಡಿಕೊಂಡು ಬಂದಿದ್ದಾರೆ. ಈಗ ಉದಾಹರಣೆ ಕಾಶ್ಮೀರದ ಉಂಟು, ಹಾಗೆ ಉಂಟು, ಈಗ ಸತ್ಯಾಂಶಗಳೆಲ್ಲ ಹೊರಗೆ ಬರ್ತಾ ಉಂಟು, ಎಲ್ಲರಿಗೂ ಗೊತ್ತಿದ್ದಾಗ. ಇನ್ನು ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಟಿಪ್ಪು ಆಕ್ರಮಣಕ್ಕೆ ದಾಖಲೆಗಳಿವೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಶಾಸಕ ಅಪ್ಪಚ್ಚು ರಂಜನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂಗಳ ಮಾರಣ ಹೋಮವನ್ನ ಟಿಪ್ಪು ಮಾಡಿದ್ದ, ಹಿಂದೂಗಳ ಬಲವಂತದ ಮತಾಂತರವನ್ನ ಕೂಡ ಟಿಪ್ಪು ಆ ಕಾಲದಲ್ಲಿ ಮಾಡ್ತಿದ್ದ ಅಂತಾನು ನ್ಯೂಸ್ 18 ಕನ್ನಡಕ್ಕೆ ಶಾಸಕ ಅಪ್ಪಚ್ಚು ರಂಜನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಹಿಂದೂ ದೇಗುಲಗಳನ್ನ ಆತ ಲೂಟಿ ಮಾಡಿದ್ದ, ಆತ ಮಾಡಿರುವಂತಹ ಆಕ್ರಮಣಕ್ಕೆ ದಾಖಲೆಗಳು ಈಗಲೂ ಸಿಗ್ತಾವೆ ಅಂತ ಶಾಸಕ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. 2019ರಲ್ಲಿ ನೀವು ಒಂದು ವರದಿಯನ್ನು ಅಂದರೆ ಒಂದು ಪತ್ರವನ್ನು ಬರೀತೀರಿ, 51 ಅಂಶಗಳನ್ನು ಉಲ್ಲೇಖ ಮಾಡ್ತೀರಿ. ಈಗಲೂ ಕೂಡ ಅದರದ್ದೇ ಹಿನ್ನೆಲೆಯಲ್ಲಿ ಒಂದು ಪಟ್ಟಿಯಲ್ಲಿರುವಂಥ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಬೇಡಿಕೆಗಳು ಕೇಳಿ ಬರ್ತಾ ಇರುವಂಥದ್ದು, ನೀವೇನು ಹೇಳ್ತೀರಿ? ಈಗಾಗಲೇ ನಾನು ಕಳೆದ ಸಾರಿ ಪತ್ರವನ್ನು ಕೊಟ್ಟಿದ್ದೆ. ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಆಗಿ ಮುಖ್ಯಮಂತ್ರಿಗಳಾಗಿದ್ದರು. ಆವಾಗಲೂ ಕೂಡ ಅವರು ನಮ್ಮ ಸರ್ಕಾರ ಬಂದರೆ ಇಮಿಡಿಯೇಟ್ ಟಿಪ್ಪು ಜಯಂತಿಯನ್ನು ವಿಡ್ರಾ ಮಾಡ್ತೇವೆ ಅಂತ ಹೇಳಿದರು. ಟಿಪ್ಪು ಜಯಂತಿಯನ್ನು ವಿಡ್ರಾ ಮಾಡಿದರು. ಟಿಪ್ಪು ಜಯಂತಿ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಕೊಡಗು ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿಲ್ಲ. ಯಾಕೆಂದರೆ ನಿಜವಾದ ಸತ್ಯ ಸಂಗತಿ ಎಲ್ಲರಿಗೂ ಗೊತ್ತಿತ್ತು. ಇವತ್ತು ಕೂಡ ಕೊಡವ ಮಾಪಿಳೆ ಅಂತ ಹೇಳ್ತೇವೆ, ಮುಸ್ಲಿಮ್ಸು ಆಗಿ ಕೊಡುವರಾಗಿದ್ದದ್ದು ಮುಸ್ಲಿಮ್ಸ್ ಕನ್ವರ್ಟ್ ಆಗಿದ್ದು ಸುಮಾರು 1000 ಜನ ಇದ್ದಾರೆ. ಮತ್ತು ಟಿಪ್ಪು ಕೂಡ ನಮ್ಮ ಜಿಲ್ಲೆಗೆ 30 ಬಾರಿ ಬಂದಿದ್ದಾರೆ ಅಂತ ಹೇಳೋದು ಕೂಡ ನಮ್ಗೆ ಗೊತ್ತಿದೆ. ಅವರಿಗೆ ಯಾವುದೇ ರೀತಿಯಲ್ಲಿ ಕೊಡಗನ್ನು ಆಕ್ಯುಪೈ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಪತ್ರವನ್ನು ಬರೆದು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ, ನಾವೊಂದು ಔತಣಕೂಟಕ್ಕೆ ಬರಬೇಕು ಅಂತೇಳಿ ಕರೆಸುವಂಥ ವ್ಯವಸ್ಥೆ ಮಾಡಿದ್ವಿ. ಕರೆಸಿ ದೇವಟಿಪರಮು ಅಂತ ಹೇಳುವಂಥ ಜಾಗದಲ್ಲಿ ಎಲ್ಲ ಕೊಡುವ ಜನಾಂಗದವರು ಆವತ್ತು ನಿರಾಯುಧವಾಗಿ ಆಯುಧವನ್ನು ಬಿಟ್ಟು ಬಂದಿದ್ದರು. ಅವರನ್ನೆಲ್ಲ ಕೊಂದು ಹಾಕುವಂಥ ಕೆಲಸ ಮಾಡಿದರು. ಇವತ್ತಿನವರೆಗೂ ಕೂಡ ಅಲ್ಲಿ ಒಂದು 2 ಅಡಿ 3 ಅಡಿ ಆಗಿದ್ರೆ ಬೋನಿನ ರಾಶಿಗಳೇ ಪುಡಿ ಬೋನಿಗಳು ಇವತ್ತು ಸಿಗ್ತದೆ. ಇದೆಲ್ಲ ಕೂಡ ಒಂದು ಕುರುಗಳು ಇದ್ದಂಥ ಸಂದರ್ಭದಲ್ಲಿ ಇದ್ರ ಜೊತೆಗೆ ಶೃಂಗೇರಿ ಮಠ ಜೀರ್ಣೋದ್ಧಾರ ಮಾಡಿರುವಂಥದ್ದು, ಆಮೇಲೆ ರಾಕೆಟ್ ತಂತ್ರಜ್ಞಾನವನ್ನು ಪರಿಚಯ ಮಾಡಿರುವಂಥದ್ದು. ಕೇಳಿ, ಶೃಂಗೇರಿ ಮಠವನ್ನು ಯಾಕೆ ಮಾಡಿದರು ಅಂತ ಹೇಳಿದ್ರೆ, ಅವರಿಗೆ ಓದಲಿಲ್ಲ ಭವಿಷ್ಯ ಹೇಳುವಂಥ ಸಂದರ್ಭದಲ್ಲಿ ನೀನು ಭಾಳಷ್ಟು ದೇವಸ್ಥಾನಗಳನ್ನು ಲೂಟು ಮಾಡಿದೀಯಾ, ಇದರಿಂದ ನೀನು ಪಾಪಕ್ಕೆ ಒಳಗಾಗ್ತೀಯಾ ಅಂತೇಳುವಂಥ ವಿಚಾರವನ್ನು ಹೇಳಿದಾಗ ಆ ಪಾಪವನ್ನು ಕಳ್ಕೊಳ್ಬೇಕು ಅಂತಿದ್ರೆ ಕೆಲವು ದೇವಸ್ಥಾನಗಳನ್ನು ಕಟ್ಟಿಸಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ರೀತಿಯ ಮನೋಭಾವನೆಯಲ್ಲಿ ಕಟ್ಟಿಸಿದ್ದಾರೆ ಹೊರತು ಯಾವುದೇ ಅವರು ಸಮಾಜ ಸೇವೆ ನಾವೆಲ್ಲರೂ ಒಂದೇ ಹೇಳುವಂಥ ಚಿಂತನೆಯನ್ನು ಮಾಡಲೇ ಇಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ. 2 ಪ್ರಮುಖ ವಿಚಾರಗಳು. ಟಿಪ್ಪು ಸುಲ್ತಾನನ ಚರಿತ್ರೆಯನ್ನು ಈ ಸಮಾಜ ವಿಜ್ಞಾನ ವಿಷಯದಿಂದ ಕಂಪ್ಲೀಟಾಗಿ ಹೊರಗಡೆ ಇಡಬೇಕು ಅನ್ನುವಂಥದ್ದೊಂದು, ಇನ್ನೊಂದು ಕಡೆಯಿಂದ ವೈಭವೀಕರಣಕ್ಕೆ ಬ್ರೇಕ್ ಮಾತ್ರ ಅಂತ ಹೇಳ್ತಿದ್ದೀವಿ. ಹೊರಗಡೆ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸತ್ಯ ಸಂಗತಿನ ಹೇಳಿ ನಮ್ಮ ಮುಂದಿನ ಪೀಳಿಗೆಗೆ ಯಾರೇ ಹೇಗಿದ್ರು ಏನಿದ್ರು ಅಂತ ಹೇಳೋದನ್ನು ತಿಳಿಸುವಂಥ ವ್ಯವಸ್ಥೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಒತ್ತಾಯವನ್ನು ಆಗ್ತಾ ಇದ್ದೀನಿ. ಇದಿಷ್ಟು ಏನು ಶಾಸಕರಾಗಿರುವಂಥ ಅಪ್ಪಚ್ಚು ರಂಜನ್ ಅವರು ಹೇಳ್ತಾ ಇರುವಂಥದ್ದು, ಕೇವಲ ವೈಭವೀಕರಣಕ್ಕೆ ಬ್ರೇಕ್ ಹಾಕೋದಲ್ಲ, ಸಂಪೂರ್ಣವಾಗಿ ಪಠ್ಯಪುಸ್ತಕದಿಂದ ಟಿಪ್ಪು ಸುಲ್ತಾನ್ ಅವರ ಚರಿತ್ರೆಯನ್ನು ತೆಗೆದು ಹಾಕಬೇಕು ಅನ್ನುವಂಥದ್ದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ಬಗ್ಗೆ ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸಿದ್ಧಲಿಂಗ ಸ್ವಾಮೀಜಿ, ದೋಲಾದ ಕರುಣೇಶ್ವರ ಮಠದ ಪೀಠಾಧಿಪತಿ, ಹಾಗೇನೆ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರು. ಫೈನ್. ಸಿದ್ಧಲಿಂಗ ಸ್ವಾಮೀಜಿ ಅವರೇ, ಈಗ ಪರಿಸ್ಥಿತಿ ಹೆಂಗ್ ಬಂದ್ಬಿಟ್ಟಿದೆ ಅಂದ್ರೆ, ಒಂದು ಸಮುದಾಯ ಮತ್ತೊಂದು ಧರ್ಮದವರನ್ನ ವಿರೋಧಿಸಬೇಕು ಅಂತ ಸಮಾಜದಲ್ಲಿ ಕೆಲವರು ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಟಿಪ್ಪು ಅಂತಂದ್ರೆ ಏನು, ನಾನು ನೆನ್ನೆನೂ ಡಿಬೇಟ್ ನಲ್ಲಿ ಹೇಳ್ತಾ ಇದ್ದೆ, ನಾವು ಓದಿದಂಗೆ ಟಿಪ್ಪು ಹೆಂಗೆ, ಇವಾಗ ನೋಡಿದ್ರೆ ಕಂಪ್ಲೀಟ್ ಚೇಂಜ್ ಅಂತ ಕೆಲವರು ಹೇಳ್ತಿದ್ದಾರೆ. ಶಿಫಾರಸು ಕೂಡ ಆಗಿದೆ, ಪಠ್ಯದಲ್ಲಿ ಪರಿಷ್ಕರಣೆ ಆಗಬೇಕು ಅಂತ. ನಿಮ್ಮ ಒಪಿನಿಯನ್ ಇದಕ್ಕೆ, ಸಮಾಜದಲ್ಲಿ ಈ ಆಗು ಹೋಗುಗಳು ಸರಿ ಇದೆ ಅನ್ಸುತ್ತಾ?
ಇಲ್ಲ, ತಾವು ಮುಂಚೆ ಒಂದು ಮಾತನ್ನ ಹೇಳಿದರೆ, ಒಂದು ಧರ್ಮವನ್ನ ವಿರೋಧಿಸ್ಲಿಕ್ಕಾಗಿ ಇನ್ನೊಂದು ಧರ್ಮ ಸಿದ್ಧವಾಗಿ ನಿಂತ್ಕೊಂಡಿದೆ ಅಂತ ಅನ್ನೋ ರೀತಿಯಲ್ಲಿ ಹೇಳಿದರೆ, ಈ ಪರಿಸ್ಥಿತಿಯನ್ನ ತಂದಿಟ್ಟುಕೊಂಡವರು ಯಾರು? ಕರ್ನಾಟಕದ ಉಚ್ಚ ನ್ಯಾಯಾಲಯದ ತೀರ್ಪನ್ನೇ ಧಿಕ್ಕರಿಸಿ ಇಡೀ ತಮ್ಮ ಸಮಾಜದ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಅಂತ ಕರೆ ಕೊಟ್ಟ ಪರಿಣಾಮ ಇವತ್ತು ಸಂವಿಧಾನಕ್ಕೆ ಬೆಲೆ ಇಲ್ಲ, ಕಾನೂನಿಗೆ ಬೆಲೆ ಇಲ್ಲ ಅಂದ್ಮೇಲೆ ಇವರಿಗೆ ಒಂದು ಪಾಠ ಕಲಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಇಡೀ ಹಿಂದೂ ಸಮಾಜ ಒಂದಾಗಿ ಒಗ್ಗಟ್ಟಾಗಿ ಇವತ್ತು ಆ ಮುಸಲ್ಮಾನ ಜನರಿಗೆ ಪಾಠವನ್ನ ಕಲಿಸುವಂತದ್ದಾಗ್ತಾ ಇದೆ. ಇದು ಹಿಂದೂಗಳ ತಪ್ಪಲ್ಲ, ಇದು ಮುಸಲ್ಮಾನ ಸ್ವಯಂ ಕೃತ ಅಪರಾಧ ಇದೆ. ಅವರು ನೀವು ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷರಾಗಿ ಹೇಳ್ತಿದ್ದೀರೋ ಅಥವಾ ದೋಲಾದ ಕರುಣೇಶ್ವರ ಮಠದ ಪೀಠಾಧಿಪತಿಯಾಗಿ ಹೇಳ್ತಿದ್ದೀರೋ? ನಾನ್ ನೋಡಿ, ಪೀಠಾಧಿಪತಿ ಬೇರೆ, ಶ್ರೀರಾಮ ಸೇನೆ ಅಧ್ಯಕ್ಷ ಬೇರೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಎರಡೂ ಒಂದೇನೆ ಆಗಿರೋದ್ರಿಂದ ಇವತ್ತು ಈ ದೇಶದ ವಿರುದ್ಧ ಹೋಗೋರಿಗೆ ಸ್ವಾಮಿಗಳಾದಂತವ್ರು, ಪೀಠಾಧಿಪತಿಗಳಾದಂತವ್ರು ಕೂಡ ಬುದ್ಧಿ ಹೇಳ್ಬೇಕಾದಂತ ಅವಶ್ಯಕತೆ ಇದೆ. ಅವ್ರು ಮಾಡಿದ ತಪ್ಪನ್ನೆಲ್ಲ ಮನ್ನಿಸಿ ಅವ್ರನ್ನ ಬೆಳೆಯೋಕ್ ಬಿಟ್ರೆ ಈ ಸಮಾಜದ್ದು, ಈ ದೇಶದ ಗತಿ ಏನಾಗುತ್ತೆ? ನಮ್ ಭಾವನೆ ಪೀಠಾಧಿಪತಿ ಸ್ವಾಮೀಜಿ ಆದವರು ಸಮಾಜದಲ್ಲಿ ಇಂಥ ಕಲಹ, ಗೊಂದಲಗಳು, ಮನಸ್ತಾಪಗಳು ಉಂಟಾದಾಗ ಎಲ್ರೂ ನಾವು ಒಬ್ಬರೇನೆಯಪ್ಪ, ಸರಿದಾರಿಯಲ್ಲಿ ಹೋಗೋಣ, ಒಂದೇ ಮಾರ್ಗದಲ್ಲಿ ಸಾಗೋಣ ಬನ್ನಿ ಅಂತ ಕರೀತಾರೆ ಅಂತ ನಮ್ಮ ಒಂದು ಒಪಿನಿಯನ್. ಇಲ್ಲ, ಅದನ್ನು ಮಾಡಬಹುದು. ಅವರ ಮಾನಸಿಕತೆ ಚೆನ್ನಾಗಿದ್ರೆ, ನಾವು ಒಂದಾಗಿರ್ಬೇಕು, ಒಟ್ಟಾಗಿರ್ಬೇಕು ಅನ್ನುವಂತಹ ಭಾವನೆ ಅವರಲ್ಲಿ ಇದ್ದಿದ್ರೆ, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತಹ ಭಾವನೆ ಅವರಲ್ಲಿದ್ರೆ ನಾವು ಕರೀತೇವೆ. ಪೇಜಾವರ ಶ್ರೀಗಳು ಇದೇ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು. ತಮ್ಮ ಮಠದಲ್ಲಿ ಇಫ್ತಿಯಾರ್, ರಂಜಾನ್ ಸಮಯದಲ್ಲಿ ಇಫ್ತಿಯಾರ್ ಕೂಟ ಕೊಟ್ರು, ಪಕ್ಕದ ಒಂದು ಕ್ಷೇತ್ರದಲ್ಲಿನೇ ನಮಾಜ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆದ್ರೂ ಕೂಡ ಅವರ ಮಾನಸಿಕ ಬದಲೇ ಆತ. ಇವತ್ತು ಪ್ರಾರಂಭ ಆಗಿದ್ದು ಎಲ್ಲಿ? ಹಿಜಾಬ್ ಗಲಾಟೆ ಪ್ರಾರಂಭ ಆಗಿದ್ದು, ಹಿಂದೂ ವಿರೋಧಿ ಪ್ರಾರಂಭವಾಗಿದ್ದು ಎಲ್ಲಿ? ಅದೇ ಕೃಷ್ಣ ಸ್ಥಳದಿಂದನೇ ತಾನೆ, ಉಡುಪಿಯಿಂದನೇ ತಾನೆ. ಈಗ ಅವರೆಲ್ಲಾ ಸ್ವಾಮೀಜಿ ಅವರು ಅಷ್ಟೊಂದು ಪ್ರಯತ್ನ ಮಾಡಿ ತಪ್ಪಿಗೆ ಮತ್ಯಾರಿಗ್ ಶಿಕ್ಷೆ? ಯಾಕಂದ್ರೆ ತುಂಬಾ ಜನ ಹೇಳ್ತಿದ್ರು ಬಡ ಮುಸ್ಲಿಂ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ಅಂತ. ಫೈನ್, ಹಾಗೆ ಸಂಪರ್ಕದಲ್ಲಿರಿ ಸಿದ್ಧಲಿಂಗ ಸ್ವಾಮೀಜಿ ಅವರೇ, ಮಾತಾಡಿಸ್ತೀನಿ. ಮತ್ತೊಬ್ರು ಗೆಸ್ಟ್ ಕೂಡ ನಮ್ಮನ್ನ ಜಾಯಿನ್ ಆಗ್ತಾರೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಚರ್ಚೆನ ಮುಂದುವರಿಸ್ತಾ ಇದೀವಿ. ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಮುಸ್ಲಿಂ ಧಾರ್ಮಿಕ ಮುಖಂಡರಾಗಿರುವಂತ ಮೌಲಾನಾ ಶಾಹುಲ್ ಹಮೀದ್ ಅವರು. ನಮಸ್ತೆ ಹಮೀದ್ ಅವರೇ, ವೆಲ್ಕಮ್ ಟು ದ ಶೋ. ಈಗ ಸಿದ್ಧಲಿಂಗ ಸ್ವಾಮೀಜಿಗಳು ಕೂಡ ನಮ್ಮ ಜೊತೆ ಇದ್ರು. ಅವರು ಗಂಭೀರ ಆರೋಪ ಮಾಡ್ತಾ ಇದ್ದು, ಹಿಜಾಬ್ ಅಂತ ತೀರ್ಪು ಬಂದ ಮೇಲೂ ಕೂಡ ಕೆಲವೊಂದಿಷ್ಟು ಜನ ಅದಕ್ಕೆ ಅಪೋಸ್ ಮಾಡಿದ್ರು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡೋ ಕೆಲಸ ಮಾಡಿದ್ರು. ಹಾಗಾಗಿ ಆ ಸಮುದಾಯಕ್ಕೆ ಬುದ್ಧಿ ಕಲಿಸಬೇಕು ಅಂತ ಈ ಅಭಿಯಾನ ಸ್ಟಾರ್ಟ್ ಆಯ್ತು ಅಂತ. ಇದನ್ನ ನೀವು ಒಪ್ತೀರಾ? ಸಾಮರಸ್ಯದಿಂದ ಹೋಗೋಣ ಅಂತಂದ್ರೆ ನಿಮ್ಮ ಸಮುದಾಯದವರು ಕೆಲವರು ಒಪ್ತಾ ಇಲ್ವಲ್ಲ? ಖಂಡಿತವಾಗಿಯೂ ಮೇಡಮ್, ಇದು ಆ ರೀತಿ ಹೇಳಿಕೆ ಖಂಡಿತವಾಗಿ ಕೂಡ ನಾವು ಒಪ್ಪೋದಿಲ್ಲ. ಕಾರಣ, ಸಾಮರಸ್ಯದಿಂದ ಹೋಗ್ಬೇಕಂತ ಯಾವುದೋ ಒಂದು ವಿಷಯ, ಇಸ್ಲಾಮಿನಲ್ಲಿ ಐಚ್ಛಿಕವಾದಂತಹ ಒಂದು ವಿಷಯ, ಇಸ್ಲಾಮಿನಲ್ಲಿ ಮಹಿಳೆಯರು ಪರ್ದಾ ಧರಿಸಬೇಕೆನ್ನುವಂತಹದ್ದು ಅದು ಕುರ್ಆನ್ ನಲ್ಲಿ ಸಾಬೀತುಪಡಿಸಿರುವಂತಹ ಒಂದು ವಿಷಯವಾಗಿದೆ. ಆದ್ರೆ ಈಗಾಗಲೇ ನಮ್ಮ ಉಚ್ಚ ನ್ಯಾಯಾಲಯವು ಆ ವಿಷಯದಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿಯಲ್ಲಿ ಹೋಗ್ಬೇಕು, ಯಾವ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲಿಕ್ಕೆ ಅನುಮತಿ ಇದೆಯೋ ಅಲ್ಲಿ ಧರಿಸಬೇಕೆಂದು, ಎಲ್ಲಿ ಅವಕಾಶ ಇಲ್ಲವೋ ಅಲ್ಲಿ ಧರಿಸಬಾರ್ದು ಅಂತ ತೀರ್ಮಾನ ಕೊಟ್ಟಿದೆ. ಈ ವಿಷಯವಾಗಿ ಯಾರಿಗೂ ಕೂಡ ನಮಗೆ ಅಭಿಪ್ರಾಯ ವ್ಯತ್ಯಾಸಗಳಿಲ್ಲ. ನ್ಯಾಯಾಲಯದ ತೀರ್ಮಾನವನ್ನು ಗೌರವಿಸ್ತೇವೆ. ಅಲ್ಲಿಂದ ಆರಂಭ ಆಗಿದ್ದು, ಕ್ವಿಕ್ ಆಗಿ ಮಾತಾಡೋಣ, ನಮ್ಮ ಹತ್ರ ಟೈಮ್ ಸ್ವಲ್ಪ ಕಡಿಮೆ ಇದೆ ಸರ್. ಅಲ್ಲಿಂದ ಆರಂಭ ಆಗಿದ್ದು ಮುಸ್ಲಿಮರಿಗೆ ವ್ಯಾಪಾರದಲ್ಲಿ ನಿರ್ಬಂಧ ಹಾಕೋದಕ್ ಬಂತು. ಅದಾದ್ಮೇಲೆ ಈಗ ಟಿಪ್ಪು ತನಕ ಬಂದ್ ನಿಂತಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್, ಅಂದ್ರೆ ಬೇಕು ಅಂತಲೇ ಮಾಡ್ತಿದ್ದಾರೆ ಅಂತೀರಾ ಟಿಪ್ಪು ವಿಷಯನ? ಹಿಜಾಬಿಗೂ ಅದೇ ರೀತಿಯಲ್ಲಿ ವ್ಯಾಪಾರ ನಿರ್ಬಂಧಕ್ಕೂ ಟಿಪ್ಪುವಿನ ವಿಷಯಕ್ಕೂ ಈಗ ಹಲಾಲ್ ಕಟ್ಟಿಗೂ ಯಾವುದೇ ಸಂಬಂಧ ಇಲ್ಲ. ಖಂಡಿತವಾಗಿ ಕೂಡ ಇದೊಂದು ರಾಜಕೀಯ ಪ್ರೇರಿತವಾದ ಷಡ್ಯಂತ್ರ. ಇದು ಒಂದರ ಮೇಲೆ ಒಂದರಂತೆ ಒಂದು ಸಮುದಾಯದ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಒಂದೊಂದೇ ವಿಷಯವನ್ನು ತಂದು ಇಟ್ಕೊಂಡು ರಾಜಕೀಯ ಮಾಡುವಂತ ಒಂದು ವ್ಯವಸ್ಥೆಯಾಗಿದೆ. ಸಮಾಜದಲ್ಲಿ ಸಾಮರಸ್ಯವನ್ನು ಕೆಡಿಸುವಂತಹ ಮುಖ್ಯ ಕೆಲಸವಾಗಿದೆ ಇಲ್ಲಿ ಮಾಡ್ತಾ ಇರೋದು. ಈಗ ಇಲ್ಲ ಅಂತ ಹೇಳಿದ್ರೆ ಇಷ್ಟು ಶತಮಾನಗಳಿಂದಲೂ ಕೂಡ ಇಲ್ಲಿ ಆಚರಿಸಿಕೊಂಡು ಬಂದಂತಹ ಕೆಲವೊಂದು ಧರ್ಮದ ಸಾಂಪ್ರದಾಯಿಕ ಪದ್ಧತಿಗಳ ಮೇಲೆ ಈಗ ಕಡಿವಾಣ ಹಾಕ್ಲಿಕ್ಕೆ ಹೊರಟಿರುವುದು ಖಂಡಿತವಾಗಿ ಕೂಡ ಇದು ರಾಜಕೀಯದ ಒಂದು ತಂತ್ರಗಾರಿಕೆ ಅಂತ ನಾವು ಹೇಳ್ತೇವೆ. ಇದನ್ನು ಒಪ್ಲಿಕ್ಕೆ ಒಮ್ಮೆ ಕೂಡ ಸಾಧ್ಯ ಇಲ್ಲ. ಸಿದ್ಧಲಿಂಗ ಸ್ವಾಮೀಜಿ ಅವರೇ ಏನ್ ಹೇಳ್ತೀರಾ? ಅವ್ರು ಹೇಳ್ತಿದ್ದಾರೆ ಬೇಕು ಅಂತ ಸಮುದಾಯ ಟಾರ್ಗೆಟ್ ಮಾಡ್ತಿದ್ದಾರೆ, ರಾಜಕಾರಣಗೊಳಿಸ್ತಾ ಇದ್ದಾರೆ.
ಖಂಡಿತ ಅವ್ರು ಹೇಳುವಂತ ಮಾತು ಒಪ್ಪುವ ಹಾಗಿಲ್ಲ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಸ್ಪಷ್ಟವಾಗಿದೆ, ಯಾವುದೋ ಬಿಜೆಪಿ ಪಕ್ಷದವರಾಗ್ಲಿ ಹಿಂದೂ ಸಂಘಟನೆಗಳಾಗ್ಲಿ ಬುರ್ಕಾ ಬ್ಯಾನ್ ಮಾಡಿ ಆದೇಶ ಹೊರಡಿಸಿಲ್ಲ. ಇದನ್ನ ಆದೇಶ ಹೊರಡಿಸಿರುವಂತದ್ದು ಸಂವಿಧಾನದ ನ್ಯಾಯಾಲಯ ಮಾಡಿರುವಂತದ್ದು. ಯಾವುದೇ ಬಿಜೆಪಿ ಮಾಡಿದಂತದ್ದಲ್ಲ, ಏನಲ್ಲ. ಇದ್ರ ಬದಲಾಗಿ ಸಾಮರಸ್ಯ ಹಾಳು ಮಾಡ್ತಿರುವಂತವ್ರು PFI ದವರು, SDPI ದವರು, ನಿಮ್ಮಂತ ಮೌಲ್ವಿಗಳು ಆ ನೀಚ ಮತಾಂಧ PFI ಸಂಘಟನೆಗೆ, SDPI ಸಂಘಟನೆಗೆ ಬುದ್ಧಿ ಹೇಳ್ಬೇಕಾದಂತ ಕೆಲಸ ಮಾಡ್ಬೇಕು ನೀವು. ಅದನ್ನು ಬಿಟ್ಟು ನೀವು ರಾಜಕೀಯಕರಣಗೊಳಿಸ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳ ಮೇಲೆ ನೀವು ಗೂಬೆ ಕೂರಿಸಿದ್ರೆ ಇದರಲ್ಲಿ ಯಾವುದೇ ಅರ್ಥ ಇಲ್ಲ. ಸ್ವಾಮೀಜಿಗಳೇ, ಇಲ್ಲಿ ಒಂದು ವಿಷಯ ಕೇಳಿ, ನಾನು ಹೇಳ್ತೀನಿ. ನೀವು ಸ್ವಾಮೀಜಿಗಳು, ನಾವು ಕೂಡ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು. ನಮ್ಮ ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ಇಂತಹ ಘಟನೆಗಳು ಬರುವಾಗ ಈ ಘಟನೆಗಳು ಎಲ್ಲೆಲ್ಲಿ ಯಾವ ರೀತಿಯ ತಪ್ಪುದಾರಿ ಹೋಗ್ತಾ ಉಂಟು ಅಲ್ಲಿ ತಿದ್ದುವಂತ ಕೆಲಸವನ್ನು ಮಾಡಬೇಕು. ಯಾವುದೇ ಸಂಘಟನೆ ಆಗಿರ್ಲಿ ಸರ್, ಯಾವ ಸಂಘಟನೆ ಆಗಿರ್ಲಿ, ಯಾವುದೇ ಸಮುದಾಯದ ಜನ ಆಗಿರ್ಲಿ, ಎಲ್ಲಿ ಸಾಮರಸ್ಯಕ್ಕೆ ಕೊಡಲಿಯಟ್ಟು ಕೊಡ್ತಾರೋ, ಎಲ್ಲಿ ಸೌಹಾರ್ದತೆಗೆ ಧಕ್ಕೆಯನ್ನು ತರ್ತಾರೋ ಅಲ್ಲೆಲ್ಲ ಆ ಸಮುದಾಯದವರನ್ನ ಸಂಘಟನೆ ಕರೆದು ಅವರನ್ನು ತಿದ್ದಿ ಬುದ್ಧಿ ಹೇಳುವಂತ ಕೆಲಸಗಳನ್ನ ಇವತ್ತು ಪ್ರತಿಯೊಬ್ಬರು ಸ್ವಾಮೀಜಿಗಳು, ಮೌಲಾನಗಳು ಎಲ್ಲರೂ ಕೂಡ ಮಾಡಬೇಕಾಗಿದೆ. ಆ ಕೆಲಸವನ್ನ ನೋಡಿ ಸರ್, ಆಯ್ತು, ನೀವು ಹೇಳಿದ್ದು ನಾನು ಒಪ್ಕೊಳ್ತೀನಿ. ಸರ್ಕಾರ ಒಂದು ಆದೇಶ ಆಯ್ತು, ಸಮವಸ್ತ್ರ ಕಡ್ಡಾಯವಾಗಿ ಧರಿಸ್ಕೊಂಡು ಬರ್ಬೇಕು, ಹಿಜಾಬ್ಗೂ ಅವಕಾಶ ಇಲ್ಲ, ಕೇಸರಿ ಶಾಲುಗೂ ಅವಕಾಶ ಇಲ್ಲ ಅಂತ ಒಂದು ಸರ್ಕಾರ ಆದೇಶ ಮಾಡಿದ್ಮೇಲೆ ನಂತರ ಮಧ್ಯಂತರ ಆದೇಶವೂ ಕೂಡ ನ್ಯಾಯಾಲಯ ಮಾಡಿತು. ಆ ತಕ್ಷಣವೇ ನಮ್ಮ ವಿದ್ಯಾರ್ಥಿಗಳು, ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಮನೆಯಲ್ಲಿಟ್ಟು ಆ ಆದೇಶವನ್ನ ಪಾಲನೆ ಮಾಡಿದ್ರು. ಆದ್ರೆ ನಿಮ್ಮ ಮುಸ್ಲಿಂ ವಿದ್ಯಾರ್ಥಿನಿಯರು ಈ ಆದೇಶ ಪಾಲನೆ ಮಾಡಿದ್ರ? ನೀವು ಹೇಳ್ಬೇಕಾಗಿರುವಂತದ್ದು ಹಿಂದೂ ಸಂಘಟನೆಗಳಲ್ಲ, ನಿಮ್ಮ ಉಡುಪಿಯ 6 ಜನ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳ್ಬೇಕು. ಸಾಮರಸ್ಯದಿಂದ ಸರ್ಕಾರದ ಆದೇಶ, ನ್ಯಾಯಾಲಯ ಆದೇಶ ಪಾಲಿಸಿ ಅಂತ ಹೇಳ್ಬೇಕಾಗಿತ್ತು. ಅದು ಯಾವ ಕೆಲಸ ಕನ್ಕ್ಲೂಷನ್ ಬಂದ್ಬಿಡೋಣ. ಮೌಲಾನಾ ಶಾಹುಲ್ ಹಮೀದ್ ಅವರೇ, ಎಲ್ಲಾ ವಿಷಯದಲ್ಲೂ ಕೂಡ ನಿಮ್ಮನ್ನ ಒಂಥರ ಬಾಯ್ಕಾಟ್ ಮಾಡ್ಬೇಕು ಅನ್ನೋ ತರ ಒಂದು ಅಭಿಯಾನಗಳು ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮದಲ್ಲೂ ಪ್ರತಿನಿತ್ಯ ಹೇಳಿಕೆಗಳನ್ನ ನೀವು ಗಮನಿಸ್ತಾ ಇರ್ತೀರಾ. ಸೊ ಫೈನಲ್ ಆಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ಕಾರಕ್ಕೆ, ಮತ್ತೆ ಬಾಯ್ಕಾಟ್ ಮಾಡ್ಬೇಕು ಅಂತ ಅಭಿಯಾನ ನಡೆಸ್ತಿದಾರಲ್ಲ ಅವ್ರಿಗೆ ಕ್ವಿಕ್ ಆಗಿ? SSLC ಎಕ್ಸಾಮ್ ಬಂದಾಗ ನಮ್ಮ ಎಲ್ಲ ವಿದ್ಯಾರ್ಥಿನಿಗಳು ಕೂಡ, ನಮ್ಮ ಎಲ್ಲ ಮೌಲಾನಗಳು, ಸಮಾಜದ ಹಿರಿಯ ನಾಗರಿಕರು ಕಿವಿ ಮಾತು ಹೇಳಿದ್ದು, ನೀವೆಲ್ಲರೂ ಕೂಡ ಎಕ್ಸಾಮ್ ಬರೀರಿ ಅಂತ ಹೇಳಿ. ಎಲ್ಲೂ ಕೂಡ ಜಿದ್ದಾಜಿದ್ದಿಗೆ ನಿಲ್ಲಕ್ಕೆ ಹೇಳಿಲ್ಲ. ಎಲ್ಲ ಶಾಂತಿ ಬೆಂಕಿ ಹತ್ತಿ ಉರಿದ ಮೇಲೆ ಸರ್ಕಾರ ಬಗ್ಲಿಲ್ಲ, ನ್ಯಾಯಾಲಯ ಬಗ್ಲಿಲ್ಲ, ಅವಾಗ ಅನಿವಾರ್ಯವಾಗಿ ಅದನ್ನ ಹೇಳ್ಬೇಕಾಯ್ತು ನೀವು. ಸರ್ಕಾರ ಬಗ್ಲಿಲ್ಲಲ್ಲ, ಇಲ್ಲಿ ಸರ್ಕಾರ ಮುಸಲ್ಮಾನರಿಗೆ ಬಗ್ಗುವಂತ ಸರ್ಕಾರ ಇಲ್ಲ. ಹೀಗಾಗಿ ನೀವು ಸೋತ್ ಬಿಟ್ರೆ ಇನ್ನು ಅನಿವಾರ್ಯ ತಪ್ಪಾಗಿದೆ. ಇಲ್ಲಿ ಯಾರೋ ಬೆಂಕಿ ಹಚ್ಚಿ ಮತ್ಯಾರೋ ಅದರಲ್ಲಿ ಚಳಿ ಕಾಯಿಸ್ಕೊಳ್ಳೋದು ಬೇಡ. ಥ್ಯಾಂಕ್ ಯು ಸೋ ಮಚ್ ಮೌಲಾನಾ ಶಾಹುಲ್ ಹಮೀದ್ ಅವರೇ, ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ನಿಮ್ಮ ಒಪಿನಿಯನ್ ತಿಳಿಸೋದಕ್ಕೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಸಿದ್ಧಲಿಂಗ ಸ್ವಾಮೀಜಿ ಅವರೇ, ನಿಮ್ಮ ಒಪಿನಿಯನ್ ತಿಳಿಸೋದಕ್ಕೆ. ಇಲ್ಲಿ ನೋಡಿ, ಯಾರೋ ಪ್ರಚೋದನೆ ಕೊಡ್ತಾರೆ, ಇನ್ಯಾರೋ ಮುನ್ನುಗ್ಗಿ ನಾವು ಹೋರಾಟ ಮಾಡ್ತೀವಿ, ಅಭಿಯಾನ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ. ಆದ್ರೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗಿರೋದು ಸರ್ಕಾರ ಮತ್ತೆ ಧಾರ್ಮಿಕ ಮುಖಂಡರುಗಳು ತಿಳಿ ಹೇಳಬೇಕಾಗಿದೆ. ನಾವೆಲ್ಲ ಸಾಮರಸ್ಯದಿಂದ ಬದುಕೋಣ, ಒಂದೇ ದಾರಿಯಲ್ಲಿ ಸಾಗೋಣ, ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಅಂತ ಇರಬೇಕು ಅಂತ ತಿಳಿ ಹೇಳಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.